ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವ ಬಿ. ಶಿವರಾಮುರವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕೆಂದು ಅರಸೀಕೆರೆಯ ಯುವ ಕಾಂಗ್ರೆಸ್ ಮುಖಂಡ ಬಿ. ಕೆ. ಸಮೀರ್ ಒತ್ತಾಯ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಏನಿವತ್ತು ಈ ಸುದ್ದಿಗೋಷ್ಠಿ ಮಾಡೋ ಉದ್ದೇಶ ಅಂದರೆ, ಹಾಸನ ಜಿಲ್ಲೆಯಲ್ಲಿ 40 ವರ್ಷಗಳ ಕಾಲ ಸುದೀರ್ಘ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿರುವಂತಹ ನಾಯಕರು ಯಾರಾದರೂ ಇದ್ದರೆ ಅದು ಗಣಸಿ ಶಿವರಾಮಣ್ಣ. ಇಂಥ ನಾಯಕರನ್ನು ಇವತ್ತು ಮೂಲೆ ಗುಂಪು ಮಾಡುವಂಥ ಒಂದು ಉದ್ದೇಶ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಡಿ. ಕೆ. ಶಿವಕುಮಾರ್ ಸಾಹೇಬರು ಮತ್ತು ಈ ರಾಜ್ಯದ ಭಾಗ್ಯವಿದಾತ ಎಂದೇ ಪ್ರಸಿದ್ಧವಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಸನ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಮನವಿ. ಗಣಸಿ ಶಿವರಾಮಣ್ಣ ಅವ್ರನ್ನ ಈ ಸಲ MLC ಮಾಡಬೇಕು ಅಂತ ಇಡೀ ಹಾಸನ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯಿಸ್ತಿದ್ದಾರೆ. ಯಾಕಂದರೆ ದೇವೇಗೌಡರ ಕುಟುಂಬವನ್ನು ತೊಡೆತಟ್ಟು ರಾಜಕಾರಣ ಮಾಡ್ಕೊಂಡು ಬಂದಿರುವ ಶಿವರಾಮಣ್ಣನಿಗೆ ಇವತ್ತು ಯಾವುದೇ ಸ್ಥಾನಮಾನ ಇಲ್ಲದಲ್ಲೇ ಕಾರಣ ಇವತ್ತು MLC ಕೊಡಬೇಕು ಅಂತ ಇಡೀ ಹಾಸನ ಜಿಲ್ಲೆಯ ಮೂಲ ಕಾಂಗ್ರೆಸ್ಸಿಗರ ಒಂದು ಒತ್ತಾಯ. ಇವತ್ತು ಬಂದವರು ಹೇಳ್ತಾರೆ ನಾವೇ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಟ್ಟಿದವರು ಅಂತ. ಸತತ 4 ಬಾರಿ ಗಣಸಿ ಕ್ಷೇತ್ರದಲ್ಲಿ ಆಯ್ಕೆ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಮಾಡಿರೋಂಥ ಅಭಿವೃದ್ಧಿಗಳು ಇವತ್ತಿಗೂ ಜನ ಅದನ್ನು ನೆನಪಿಸ್ಕೊಳ್ತಾರೆ. ಅಂಥ ಅಭಿವೃದ್ಧಿ ಕೆಲಸಗಳು ಗಣಸಿ ಶಿವರಾಮಣ್ಣ ಅವರು ಮಾಡಿದ್ದಾರೆ. ಕಾರ್ಯಕರ್ತರನ್ನ ಯಾರೂ ಇಲ್ದಾಗ 40 ವರ್ಷಗಳ ಕಾಲ ಯಾರು ಕಾರ್ಯಕರ್ತರನ್ನ ಉಳಿಸಕ್ಕಾಗದಿರೋ ಸಂದರ್ಭದಲ್ಲಿ ಅವರು ಸೋತರು ಗೆದ್ದರು, ಕಾರ್ಯಕರ್ತರ ಜೊತೆ ನಿಂತು ಅವರು ಹೇಳಿದ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. 2013ರಲ್ಲಿ ಏನು ಶಿವರಾಮಣ್ಣ ಅರಸೀಕೆರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಕಾರಣ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಎಲ್ಲ ಮೂಲ ಕಾಂಗ್ರೆಸ್ಸಿಗರು ಏನಿದ್ರು ಎಲ್ಲರನ್ನು ಅಧಿಕಾರ ಕೊಡುವ ಕೆಲಸ ಮಾಡಿದರು. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ರೂ ಕೂಡ ಇವತ್ತು ಮೂಲ ಕಾಂಗ್ರೆಸ್ಸಿಗರು ಮೂಲೆ ಗುಂಪಾಗಿದ್ದಾರೆ. ಅದಕ್ಕೆ ಕಾರಣ ಯಾರು? ಅದಕ್ಕೆ ಕಾರಣ ಇವತ್ತು ಬಂದಂತಹ ಕೆಲವು ನಾಯಕರು. ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ದಿಕ್ಕಾಪಾಲಾಗಿದ್ದಾರೆ, ನೋಡೋರಿಲ್ಲ. ಅದಕ್ಕೋಸ್ಕರ ನಮ್ಮಂಥ ಕಾರ್ಯಕರ್ತರು ಉಳಿಸೋಕ್ಕೋಸ್ಕರ ಶಿವರಾಮಣ್ಣನವ್ರಿಗೆ MLC ಕೊಡಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡ್ತೀವಿ. ಅವರು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡಿ, ಅವರು ಕಟ್ಟಿರೋಂತಹ ಪಕ್ಷವನ್ನು ನೋಡಿ ಇವತ್ತು ಜಿಲ್ಲೆಯ ಇಡೀ ಜಿಲ್ಲೆ ಕಾರ್ಯಕರ್ತರು ಅವ್ರಿಗೆ ಬೆಂಬಲಕ್ಕೆ ನಿಂತಿರೋದು ನೋಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ. ಕೆ. ಶಿವಕುಮಾರ್ ಸಾಹೇಬರು ಅವರನ್ನು MLC ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ.